ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬುಧವಾರ ಬೆಳಗ್ಗಿಂದ ಸಂಜೆವರೆಗೆ ನನ್ನ ವ್ಲಾಗು, ನನ್ನ ದಿನಚರಿ ಇವತ್ತು ಹೇಗಿತ್ತು ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 10 ಗಂಟೆಗೆ ನಾವು ತಿಂಡಿಗೆ ಹೊರಟ್ವಿ, ಹೋಟ್ಲಲ್ಲಿ ರೆಸ್ಟೋರೆಂಟಿಗೆ. ಇದೇ ಹೋಟೆಲು, ಬಫೆ ಸಿಸ್ಟಮು, ಯಾವ್ದು ಬೇಕಾದ್ರೂ ತಿನ್ಬೋದಿತ್ತು. ಎಲ್ಲರೂ ಬೆಳಗಿನ ತಿಂಡಿ ತಿಂದ್ಕೊಂಡು ನಾವು ಮಧ್ಯಾಹ್ನ ಮೇಲೆ ಬಾಗ ಬೀಚ್ಗೆ ಹೋದ್ವಿ. ತಿಂಡಿ ತಿಂತಾಯಿದ್ದೀವಿ ಇವಾಗ. ನೋಡಿ, ನನ್ನ ಮೊಮ್ಮಗನಿಗೆ ಎಷ್ಟೋ ಥರದ ತಿಂಡಿ ಇದೆ, ಆದರೂ ಅವನಿಗೆ ತಿಂಡಿ ಇಷ್ಟ ಇಲ್ಲ, ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾನೆ. ಇದು ಹೋಟೆಲ್ಲು ಲೇ ಮೆರಿಡಿಯನ್ ಅಂದ್ಬಿಟ್ಟು ಕ್ಯಾಲಂಗುಟ್ಟಲ್ಲಿ. ಸೊ ಇವಾಗ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಾಗ ಬೀಚ್ಗೆ ಹೋಗ್ತಾ ಇದ್ದೀವಿ. ಒಂದು ಆಟ ಸಾಮಾನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಬೈಕ್ ಬುಕ್ ಮಾಡ್ಕೊಂಡ್ವಿ, ಒಂದು ಬಾಡಿಗೆಗೆ ತೊಗೊಂಡ್ವಿ. ಬೈಕಲ್ಲಿ ಹೋಗ್ತಾ ಇದ್ದೀವಿ, ನಾನು, ನನ್ನ ಮಗಳು, ನನ್ನ ಮೊಮ್ಮಗ ಎಲ್ಲ. ನಮ್ಮ ಹೋಟೆಲಿಂದ ಒಂದು 2 to 3 ಕಿಲೋಮೀಟರ್ಸ್ ಆಗುತ್ತೆ ಬಾಗ ಬೀಚು. ತುಂಬ ಫೇಮಸ್ ಬೀಚ್ ಅದು, ತುಂಬಾ ಚೆನ್ನಾಗಿದೆ. ಇದು ಕ್ಯಾಲಂಗುಟ್ಟು ಸಿಟಿ. ಇದು ಹೋಗ್ತಾ ಇದ್ದೀವಿ ಇವಾಗ ಬೈಕಲ್ಲಿ. ಜಾಸ್ತಿ ಪ್ರಾವಿಷನ್ ಸ್ಟೋರು ಆ ಥರದಕ್ಕಿಂತ ಜಾಸ್ತಿ ವೈನ್ ಸ್ಟೋರ್ಸು ಆ ಥರದ್ದೇ ಜಾಸ್ತಿ ಇಲ್ಲಿ. ಬೇರೆ ನಾವು ವೆಜಿಟೇಬಲ್ಸು ಆ ಥರದ್ದೆಲ್ಲ ನಾವು ಜಾಸ್ತಿ ನೋಡೋದಿಲ್ಲ, ವೆಜಿಟೇಬಲ್ ಸ್ಟಾಲ್ಸು ಆ ಥರ. ಇಲ್ಲಿ ನೋಡಲಿ, ಮನೆಗಳನ್ನೆಲ್ಲ ಅವರು ಬಾರ್ ಥರ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ತುಂಬ ವೈನ್ಸ್ ಶಾಪ್ಗಳೇ ಜಾಸ್ತಿ. ಕ್ಯಾಲಂಗುಟ್ಟು ಸಿಟಿ ಇದು. ಈ ಥರ ಇದೆ ನೋಡಿ. ತುಂಬ ಏನು ಕ್ರೌಡು ಇಲ್ಲ ಇದರಲ್ಲಿ. ರೋಡೆಲ್ಲ ಏನು ಅಷ್ಟೊಂದು ಟ್ರಾಫಿಕ್ ಇರಲ್ಲ, ನಾರ್ಮಲ್ ಟ್ರಾಫಿಕ್ಕು. ಬಟ್ ಅಲ್ಲಿ ಬೀಚ್ ಹತ್ರ ಎಲ್ಲ ತುಂಬ ಇರುತ್ತೆ. ಬಟ್ ಅದಕ್ಕೆ ಆಗೋಂಗೆ ಅವರು ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗು ಎಲ್ಲ. ಎಲ್ಲ ಬಾಡಿಗೆ ಬೈಕ್ಗಳೇ ಜಾಸ್ತಿ ಅಲ್ಲಿ. ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ಬೀಚ್ಗೆ, ಬಾಗ ಬೀಚಿಗೆ ರೀಚ್ ಆದ್ವಿ. ಹೊರಗಡೆನೇ ಬೈಕ್ ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೋಗಬೇಕು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ಲು ಮರಳು, ಚಪ್ಪಲಿನಲ್ಲಿ ನಡೆಯೋಕ್ಕಾಗಲ್ಲ, ಬಿದ್ದೋದಂಗೆ ಆಗುತ್ತೆ. ನೋಡಿ, ನನ್ನ ಮೊಮ್ಮಗ ಸ್ಪ್ರೈಟ್ ಬೇಕು ಅಂತೇಳಿ ಸ್ಪ್ರೈಟ್ ಕುಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾನೆ. ಇದೇ ಬಾಗ ಬೀಚ್. ಈ ಕಡೆ ಇರೋದೆಲ್ಲ ಸಣ್ಣದಾಗಿ ಹೋಟೆಲ್ ಟೈಪ್ ಮಾಡ್ಕೊಂಡಿದ್ದಾರೆ, ಶಾಕ್ ಅಂತಾರೆ. ಎದುರುಗಡೆನೇ ಬೀಚ್ ಇರುತ್ತೆ. ಊಟ ಎಲ್ಲ ತಿನ್ನೋರು ಇಲ್ಲೇ ತಿಂದ್ಕೊಂಡು ಬೀಚ್ ಮುಂದೆ ಎಂಜಾಯ್ ಮಾಡ್ಬೋದು. ಸಂಜೆ ಈವ್ನಿಂಗ್ ಟೈಮಲ್ಲಿ ಎಲ್ಲ ಇನ್ನೂ ಕ್ಲೋಸಾಗಿ ಬಂದುಬಿಡ್ತಾರೆ ಬೀಚ್ ಹತ್ರಕ್ಕೇ. ಸೊ ನೈಟೆಲ್ಲ ಲೈಟೆಲ್ಲ ಹಾಕ್ಬಿಟ್ಟು ಅಲ್ಲಿ ಊಟದ ವ್ಯವಸ್ಥೆ, ವೈನ್ಸು ಅದೆಲ್ಲ ಇಟ್ಬಿಟ್ಟು ಪಾರ್ಟಿ ಮಾಡ್ತಾರೆ.
ನೋಡಿ ಇದೆ ಸಣ್ಣ ಸಣ್ಣ ಹೋಟ್ಲುಗಳು ವುಡ್ಡಲ್ಲಿ ಮಾಡಿರೋವಂಥದ್ದು ಟೆಂಪ್ರರಿ ಹೋಟೆಲ್ಸು. ಇನ್ನೂ ಹತ್ರ ಹೋಗಿಲ್ಲ, ನಾವು ಹೋಗ್ತಾ ಇದ್ದೀವಿ ಬೀಚ್ ಹತ್ರ. ಈಗ ಊಟಕ್ಕೆ ಬಂದ್ವಿ, ಮಧ್ಯಾಹ್ನದ ಊಟಕ್ಕೆ. ನಾವು ಬರೋತ್ತಿಗೆ ಲೇಟ್ ಆಗಿತ್ತು. ಬೆಳಗ್ಗೆ ತಿಂಡಿ ತಿಂದವರು ತಕ್ಷಣಕ್ಕೆ ಹೊರಡಲಿಲ್ಲ, ನಾವು 1-2 ಗಂಟೆಗೇನೋ ಹೊರಟಿವಿ. ಸೊ ಇಲ್ಲಿ ಬಂದು ಏನಾದರೂ ತಿನ್ನೋಣ ಅಂತ ಬಂದ್ವಿ. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ನಾವು ಬೀಚ್ ಹತ್ರ ಹೋದ್ವಿ. ನೋಡಿ ನಾವು ಊಟ ಮಾಡ್ತಾರೆ ಒಂದು ಸುಮ್ಮನೆ ಕೂತಿದ್ದಾನೆ ಮುಖ ನೋಡಿಕೊಂಡು. ಒಂದು ಆಟ ಸಾಮಾನೆಲ್ಲ ಇಟ್ಕೊಂಡಿದ್ದಾನೆ ಮಣ್ಣಲ್ಲಿ ಆಡೋದಕ್ಕೆ, ಮರಳಲ್ಲಿ. ಫುಲ್ ಎಕ್ಸೈಟೆಡ್ ಅವನು. ಮರಳೆಲ್ಲ ಜರಡೆ ಆಡಿಸ್ದಂಗಿದೆ ನೋಡಿ, ಅಷ್ಟು ಚೆನ್ನಾಗಿದೆ. ಒಂದು ಕಲ್ಲಿಲ್ಲ, ಫುಲ್ಲು ನೋಡಿ ಮರಳು ಮೇಲೆ ನಡೆಯೋದು ಕಷ್ಟ. ಹಾಗಾಗಿ ಚಪ್ಪಲಿ ಬಿಚ್ಚಿಬಿಟ್ಟು ಬರೀ ಕಾಲಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗ ಅಲ್ಲೇ ಕೂತ್ಕೊಂಡು ಆಟ ಆಡೋಕ್ಕೆ ಶುರು ಮಾಡ್ದ. ನೋಡಿ ಮರಳು ಯಾವ ಥರ ಇದೆ. ಇದೇ ಬಾಗ ಬೀಚು. ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡಿದೆ. ಮುಂದಕ್ಕೆ ಹೇಳ ಬಾಟ್ಲ ಹತ್ರ ಏನಾಗಲ್ಲ, ನೆನೆಯಲ್ಲ, ಅಲ್ಲಿವರೆಗೂ ಹೋಗಲ್ಲ ನೀರು. ಬರ್ತೀವಿ ನೋಡಿ. ಬಂತು ನನ್ನ ಜಾರಿಸುತ್ತೆ, ಎಳೆಯುತ್ತೆ. ಸ್ಮಾಲ್ ಇದ್ದಾಗ ಬರಲ್ಲ, ಬಿಗ್ ಇದ್ದಾಗ ಬರುತ್ತೆ. ಬಂತು ಈಗ ಬಂತು ನೋಡು. ಬಂತು. ಇಲ್ಲೇ ಇರ್ತೀಯಾ? ಬಂತು ನನಗೆ ನೀರು ಅಂದರೆ ತುಂಬಾ ಇಷ್ಟ. ನೀರು ಅಂದ್ಬಿಟ್ರೆ ಪ್ರಾಣ. ಅವನಿಗೆ ಅಷ್ಟು ಇಟ್ಬಿಟ್ರೆ ಫುಲ್ ನೀರಿಂದ ಟೈಮ್ ಪಾಸ್ ಮಾಡ್ಬಿಡ್ತಾನೆ. ಸುಮ್ಮನೆ ಇರು ನೀನು. ಬೇಡ ಅಲ್ಲೇ ಇರಲಿ ಬಿಡು. ಬೇಡ ಯಾವ ಥರ ಆಟ ಆಡ್ತಾನೆ.
ಮನು ಬೇಡ ಕಡೆ ಬ್ಯಾಗೆಲ್ಲ ನಿಂತೈತೆ. ಚಪ್ಪಲಿ ಪುಟ್ಟ ಪುಟ್ಟ ಪುಟ್ಟ. ಏ ಮನು ಚಪ್ಪಲಿ ಬ್ಯಾಗೆಲ್ಲ ನಿಂತೋಯ್ತು. ಬ್ಯಾಗೆಲ್ಲ ನಿಂದೋಯ್ತು. ನಮ್ಮದು ಅಲ್ಲಿವರೆಗೂ ಬರಲ್ಲ ಅಂದ್ಕೊಂಡಿದ್ವಿ. ಸಾಮಾನೆಲ್ಲ ಹೇಳ್ಕೊಂಡು ಹೋಯ್ತು. ಕತ್ಲಾಗ್ತಾ ಇದೆ. 6:37 ಇದು ಹೋಗ್ತೀವಿ. ಸೂರ್ಯ ಕಾಣ್ತಿಲ್ಲ, ಹೋಗಿದ್ದಾರೆ. ಹೋಗಿ ಟೈಮ್ ಅನಿಸುತ್ತೆ. ಇನ್ನೂ ಆಡ್ತಾನೆ ಇದೆ ಅಂದ್ಬಿಟ್ಟು ಸಮಾಧಾನವೇ ಇಲ್ಲ. ಸುಮಾರು ಒಂದು 2 ಅವರ್ ಆಡಿದ್ದಾರೆ. ನೈಟಲ್ಲಿ ನೋಡಿ ಈ ಥರ ಇರುತ್ತೆ. ಹತ್ತಿರಕ್ಕೆ ಬೀಚ್ ಹತ್ತಿರಕ್ಕೆ ಎಲ್ಲ ಚೇರ್ಗಳೆಲ್ಲ ಅರೇಂಜ್ ಮಾಡಿ ಈ ಥರ ಲೈಟೆಲ್ಲ ಹಾಕ್ಬಿಟ್ಟು ಅಲ್ಲಿ ಪಾರ್ಟಿ ಮಾಡಿಸ್ತಾರೆ. ಡ್ರಿಂಕ್ಸು ಮತ್ತು ತಿನ್ನೋದಕ್ಕೆ ಏನಾದರೂ ಅಲ್ಲೇ ಕೊಡ್ತಾರೆ. ಬೀಚ್ ನೋಡಿಕೊಂಡು ಪಾರ್ಟಿ ಮಾಡೋರು ಮಾಡ್ತಾರೆ. ನೈಟ್ ಪಾರ್ಟಿಗಳು ನೋಡಿ ಡ್ಯಾನ್ಸ್ ಮಾಡೋರು, ಮ್ಯೂಸಿಕ್ ಹಾಕಿಬಿಡ್ತಾರೆ. ಅವರು ಶಾಕ್ ಎದುರುಗಡೆ ಈ ಥರ ಆರ್ಗನೈಸ್ ಮಾಡ್ತಾರೆ. ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂಥರ ದೀಪಾವಳಿ ಹಬ್ಬ ಆಗ್ತಿದೇನೋ ಅನ್ನೋ ಥರ ಆಗುತ್ತೆ. ಇಲ್ಲೊಂದೇ ಅಲ್ಲ, ನಾವು ಇಡೀ ಸಿಟಿ ಸುತ್ತಿದ್ವಲ್ಲ, ಎಲ್ಲ ಕಡೆ ಮರಗಳಿಗೆ ಮತ್ತು ಕಾಂಪೌಂಡ್ಗೆಲ್ಲ ಲೈಟ್ಗಳು ಹಾಕ್ಬಿಟ್ಟಿರ್ತಾರೆ. ಈ ಥರ ಒಂಥರ ಏನೋ ದೀಪಾವಳಿ ಸೆಲೆಬ್ರೇಷನ್ ಆಗ್ತಿದೇನೋ ಅನ್ನೋ ಥರ ಅನಿಸುತ್ತೆ ನಮಗೆ. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತಿದೆ. ಪ್ರತಿಯೊಂದು ಶಾಕ್ ಎದುರುಗಡೆ ಈ ಥರ ಮಾಡ್ತಾರೆ. ಇಲ್ಲಿ ಯಾರಾದರೂ ಡ್ರಿಂಕ್ಸ್ ಮಾಡೋರು ಮತ್ತು ಡ್ಯಾನ್ಸ್ ಮಾಡೋರು ಇಲ್ಲಿ ಮಾಡ್ತಾರೆ. ಮ್ಯೂಸಿಕೆಲ್ಲ ಹಾಕ್ಬಿಟ್ಟಿರ್ತಾರೆ. ಪಾರ್ಟಿ ಮಾಡೋರಿಗೆ ಎಲ್ಲ ಇಲ್ಲಿ ಈ ಥರ ಸಂಜೆ ಹೊತ್ತು ಮಾಡ್ತಾರೆ. ಕೆಲವ್ರು ನೋಡಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸೊ ನಾವು ಕತ್ಲಾಗಿದ್ದರಿಂದ ನಾವು ಹೊರಟ್ವಿ. ನಾವು ಇಷ್ಟನ್ನು ನಾವು ವಿಡಿಯೋ ಮಾಡಿಕೊಂಡು ವಾಪಸ್ ಹೊರಟ್ವಿ ರೂಮ್ ಕಡೆ. ಎಲ್ಲ ಕಡೆ ಇಡೀ ಅಷ್ಟು ಜಾಗದಲ್ಲಿ ಇದೇ ಥರ ಇರುತ್ತೆ ನೋಡಿ. ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಮೇಲೆ ಈ ಥರ ಆರ್ಗನೈಸ್ ಮಾಡಿರ್ತಾರೆ ನೋಡಿ. ಜಗ ಜಗ ಅಂತ ಇರುತ್ತೆ ಲೈಟ್ ಬೆಳಕು. ನಾವಿವಾಗ ಹೊರಟ್ವಿ ರೂಮ್ ಕಡೆ ಬೈಕಲ್ಲಿ. ನೈಟಲ್ಲಿ ನೋಡಿ ಯಾವ ಥರ ಕಾಣುತ್ತೆ ಸಿಟಿ ಕಲಂಗುಟ್ಟು. ಇಲ್ಲಿ ವೆಜಿಟೇಬಲ್ಸು ಅದೆಲ್ಲ ಈಸಿಯಾಗಿ ಸಿಗೋದಿಲ್ಲ. ನಾವು ಸ್ವಲ್ಪ ಹಣ್ಣು ತೊಗೊಳ್ಳೋಣ ಅಂತ ಇಡೀ ಆ ಕಡೆ ಈ ಕಡೆ ನೋಡಿದ್ವಿ, ಎಲ್ಲೂ ಫ್ರೂಟ್ ಸಿಕ್ಕಲಿಲ್ಲ. ಎಲ್ಲೋ ಒಂದು ಕಡೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಅಂಗಡಿನಲ್ಲಿ ಇತ್ತು. ಬರೀ ವೈನ್ ಶಾಪ್ಗಳು, ಬಟ್ಟೆ ಶಾಪು, ಅಷ್ಟು ಬಿಟ್ಟರೆ ಬೇರೆ ಏನೂ ಸಿಕ್ಕೋದಿಲ್ಲ. ತುಂಬ ಕಷ್ಟ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ. ಇವ್ರು ಜಾಸ್ತಿ ತಿನ್ನೋದು ಫಿಶ್ಶು ಆ ಥರ ಆಗಿರೋದ್ರಿಂದ ವೆಜಿಟೇಬಲ್ಸ್ ತುಂಬ ಕಡಿಮೆ ಇಲ್ಲಿ. ಎಲ್ಲ ಫುಡ್ಗೂ ಅವರು ಫಿಶ್ ಯೂಸ್ ಮಾಡ್ತಾರೆ ನೋಡಿ. ನೀವು ಯಾವ ಶಾಪ್ ನೋಡಿ ಫುಲ್ಲು ಲೈಟ್ ಹಾಕ್ಬಿಟ್ಟು ನಮಗೇನೋ ಸೆಲೆಬ್ರೇಷನ್ ಆಗ್ತಿದೆ ಅಂತ ಅನಿಸ್ಬಿಡುತ್ತೆ. ಬರೀ ಲೈಟು, ಎಲ್ಲೋದ್ರೂ ಲೈಟು, ಮರಕ್ಕೆಲ್ಲ ಲೈಟ್ಗಳು ಸುತ್ತಬಿಟ್ಟಿದ್ದಾರೆ.
ಬ್ರೈಟಾಗಿ ಕಾಣುತ್ತೆ. ರೋಡಲ್ಲಿ ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ. ಬರೀ ಚಪ್ಪಲಿ, ರಬ್ಬರ್ ಚಪ್ಪಲಿಗಳು, ಬಟ್ಟೆಗಳು ಆ ಥರದ್ದೇ ಜಾಸ್ತಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಬರೀ ಲೈಟ್ಗಳನ್ನ ಕಂಬಗಳು, ಇದು ಕಾಂಪೌಂಡ್ಗಳಿಗೆಲ್ಲ ಲೈಟ್ಗಳು ಸುತ್ತಬಿಟ್ಟಿದ್ದಾರೆ. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ. ನೋಡಿ ಇಲ್ಲೆಲ್ಲ ಜನನೇ ಇರೋದಿಲ್ಲ. ನೋಡಿ, ಟ್ರಾಫಿಕ್ ತುಂಬ ಕಡಿಮೆ ಇದೆ ಇಲ್ಲೆಲ್ಲ. ಬೆಂಗಳೂರು ಥರ ಏನು ತುಂಬ ಟ್ರಾಫಿಕ್ ಏನಿರಲ್ಲ ಇಲ್ಲಿ. ಈ ಥರ ಕಾಮಾಗೇ ಇರುತ್ತೆ. ಬೀಚ್ ಹತ್ರ ಸ್ವಲ್ಪ ರಶ್ ಇರುತ್ತೆ ಅನ್ನೋದು ಬಿಟ್ಟರೆ ನಾರ್ಮಲಾಗಿರುತ್ತೆ. ಇವೆಲ್ಲ ಟ್ಯಾಕ್ಸಿಗಳು, ಬಾಡಿಗೆಗೆ ತೊಗೊಂಡಿರೋರು. ಬಾಡಿಗೆಗೂ ಸಿಗುತ್ತೆ ಇಲ್ಲಿ. ನಿಮಗೆ ಟ್ಯಾಕ್ಸಿ ಬೇಕು ಅಂದರೆ ಟ್ಯಾಕ್ಸಿ 1200 ರೂಪಾಯಿ ತೊಗೊಳ್ತಾರೆ ಪರ್ ಡೇ. 2 ವೀಲರ್ ಆದರೆ 400 ರೂಪೀಸು ಬಾಡಿಗೆ ಇರುತ್ತೆ. ಪೆಟ್ರೋಲ್ ನಾವೇ ಹಾಕ್ಸ್ಕೋಬೇಕು. ಎಲ್ಲಿ ಬೇಕಾದ್ರೂ ಅಲ್ಲಿ ಸುತ್ಕೊಂಬರ್ಬೋದು ಬೈಕ್ ತೊಗೊಂಡೋದ್ರೆ. ಸೊ ಸಂಜೆ ಆಗಲೇ 8 ಗಂಟೆ ಏನೋ ಆಗಿತ್ತು. ನಮಗೂ ಸಾಕಾಗಿತ್ತು. ಸರಿ ಅಂತೇಳಿ ಊಟ ಮಾಡಿ ನೈಟ್ ಮಲಗಿದ್ವಿ. ಇದಾಗಿತ್ತು ಇವತ್ತಿನ ನನ್ನ ರುಟೀನು. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಫ್ರೂಟ್ ಸ್ಟಾಲ್ ಅಷ್ಟು ಹುಡುಕಿದಕ್ಕೆ ನೋಡಿ ಇಲ್ಲಿ ಸಿಕ್ತು ಒಂದು ಫ್ರೂಟ್ ಸ್ಟಾಲು. ಎಳ್ನೀರು ತೊಗೊಳ್ತಾ ಇದ್ದೀವಿ. ಮೊಮ್ಮಗ ಎಳ್ನೀರು ಬೇಕು ಅಂದ. ಇಲ್ಲಿ ತೆಂಗಿನಕಾಯಿ ಬೆಳೀತಾರೆ, ಆದ್ರೂ ಇಲ್ಲಿ ಬೆಂಗಳೂರಿಗಿಂತ ಕಾಸ್ಟ್ಲಿ. ಇದು ಒಂದು ಎಳ್ನೀರು ಬಂದು 65 ರೂಪಾಯಿ. ಸೊ ಇದಾಗಿತ್ತು ನನ್ನ ಇವತ್ತಿನ ರುಟೀನು. ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.